ಸರ್ಕಾರಿ ಪ್ರೌಢಶಾಲೆ ಸಿಟಿಮನೆ ಆರ್ಎಸ್ ತಾಲೂಕು ಜಿಲ್ಲಾ ಬಾಗಲಕೋಟ್ ಇಂದಿನ ಆನ್ಲೈನ್ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ರಚನೆ ಶ್ರೀ ಎಚ್ ಎಂ ಜಗ್ಗಲ್. ಸಮಾಂತರ ಶ್ರೇಣಿಗಳು ಅಭ್ಯಾಸ 1.2ರಲ್ಲಿನ ಸಮಸ್ಯೆಗಳು ವಿಡಿಯೋ ಭಾಗ 3. ರಚನೆ ಶ್ರೀ ಎಚ್ ಎಂ ಜಗ್ಗಲ್. ಸಮಾಂತರ ಶ್ರೇಣಿಯ ಎನ್ನೇ ಪದ ಕಂಡುಹಿಡಿಯುವ ಸೂತ್ರವನ್ನು ನೋಡೋಣ. A1 A2 A3 ಸಮಾಂತರ ಶ್ರೇಣಿಯ ಮೊದಲನೇ ಪದ A1 ಮತ್ತು ಸಾಮಾನ್ಯ ವ್ಯತ್ಯಾಸ D ಆಗಿರಲಿ. ಇಲ್ಲಿ ಮೊದಲ ಪದ A1 ಅಂದರೆ ಇದು ಏನಿದ್ದಂಗೆ A ಇದ್ದಂಗೆ. ಸೊ ಮೊದಲನೇ ಪದವನ್ನು A1 ಅನ್ನು ನಾವು ಏನು ಮಾಡ್ತೀವಿ A+0D ಅಂತ ಬರಿತೀವಿ. ಯಾಕಂದ್ರೆ A ಅಂದ್ರೆ A+0D ಇದ್ದಂಗೆ. ಅದು ಹಿಂದಿನ ಕ್ಲಾಸ್ನಾಗ ನಿಮ್ಗೆ ಹೇಳಿ ನಾನು A+. ಸೊ ಒಂದರ ಒಂದು ಕಳೆದ್ರೆ 0 ಆಗುತ್ತೆ, ಡಿಗ್ ಡಿ. ಎರಡನೇ ಪದ A2 = A+D ಆಗುತ್ತೆ. ಹಾಗಾಗಿ ಇದನ್ನ ಏನು ಮಾಡ್ತಾರೆ 2 - 1 ಅಂತ ಬರುತ್ತೆ. ಯಾಕೆ 2ರ 1 ಕಳೆದ್ರೆ 1 ಬರುತ್ತೆ. ಇಲ್ಲಿ ಏನೂ ಇರದೆ ಇದ್ರೆ 1 ಇದ್ದೇ ಇರುತ್ತೆ. ಸ್ಪೀಕರ್ ಸ್ಪೀಕರ್ ಯಾರು ಆನ್ ಇಟ್ಟರು? ಪ್ರಜ್ಞೆ ಇಲ್ಲ. ಕ್ಲಾಸ್ ನಡೆದೈತಿ, ಆಫ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಇಷ್ಟು ಮಂದಿ ಕ್ಲಾಸ್ ಕೇಳ್ತಿರ್ತಾರೆ ಇಲ್ಲೆಲ್ಲ. ಸಂತಿ ಮಾಡ್ರಿ ಏನಿದ್ನ ಅಲ್ಲ. ಡೈಲಿ ಕ್ಲಾಸ್ ಅಟೆಂಡ್ ಆಗ್ತೀರಿ, ಹೇಗೆ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು ಅನ್ನೋದು ಇನ್ನೂ ಗೊತ್ತಾಗೋದಂದ್ರೆ ಹೆಂಗೆ ನಿಮ್ಗೆ? ಸುಮಾರು 10-15 ಕ್ಲಾಸ್ ಅದು ನಾ ತೊಗೊಳಕತ್ತೀನಿ ನಿಮ್ಗೆ. ಏನು ಸ್ಟಾರ್ಟಿಂಗ್ ಇದು ಅಷ್ಟೆಲ್ಲ ಗೊತ್ತಿರ್ತಾ ಮತ್ತೆ ಹೊಳ್ಳಿ ಸ್ಪೀಕರ್ ಆನ್ ಮಾಡ್ಕೊಂಡಿರ್ತೀರಿ. ಎಷ್ಟು ಡಿಸ್ಟರ್ಬೆನ್ಸ್ ಆಗಂತ ಗೊತ್ತೈತೆ ನಿಮಗಿಲ್ಲ ಕ್ಲಾಸಿಗೆ? ನೀವು ಅಷ್ಟು ಡಿಸ್ಟರ್ಬ್ ಮಾಡೋದಿಲ್ಲ, 5 ನಿಮಿಷ ವೇಸ್ಟ್ ಆಗಿಬಿಡುತ್ತಾ. ಓಕೆ. ಮೂರನೇ ಪದ A3 = A+2D. ಇದನ್ನು ನಾವು ಹೆಂಗೆ ಬರಿಬೋದು? A+3 - 1D ಅಂತ ಬರೀತೀನಿ. ಯಾಕಂದ್ರೆ 3ರಲ್ಲಿ ಬಂದನ್ನು ಕಳೆದಾಗ 2 ಅಂತ ಬರುತ್ತೆ. ಸೊ ನಾಲ್ಕನೇ ಪದವನ್ನು A4 ಅಂತ ಸೂಚಿಸ್ತೀವಿ. ಇದನ್ನು ಬರೀಬೇಕಾದ್ರೆ A+3D. ನಿಮ್ಗೆ ಹೇಳಿ ನಾನು ಇಲ್ಲಿ 4 ಇತ್ತಂದ್ರೆ 3D. A+ ಕಾಮನ್ ನೋಡಿ, ಎಲ್ಲ ಕಡೆ A+, ಇಲ್ಲಿ 0D, ಇಲ್ಲಿ 1D, ಇಲ್ಲಿ 2D, 3D. ಸೊ ನೆಕ್ಸ್ಟ್ ಡ್ಯಾಶ್ ಹೀಗೆ ಮುಂದುವರಿತಾ ಹೋಗುತ್ತಾ. ಮುಂದುವರೆದಾಗ ಮೇಲಿನ ಮಾದರಿಯನ್ನು ಗಮನಿಸಿದಾಗ AN = A+n - 1D ಆಗುತ್ತದೆ. ಹೇಗೆ ಅಂತ ನೋಡೋಣ. ನೋಡಲ್ಲೇ A1 A2 A3 A4 1 2 3 ನೀವು ಸ್ವಾಭಾವಿಕ ಸಂಖ್ಯೆಗಳು. ಹಾಗಾಗಿ ಇಲ್ಲಿ 1 2 3 ಬಂದು ನಾನು ಏನು ಮಾಡಿಬಿಡ್ತೀನಿ N ಅಂತ ಬರಿತೀನಿ. ಸೊ ಇಸ್ಕೋಲ್ಟ್ ಹಾಕ್ತೀನಿ. ನೋಡ್ರಿ A+ ಅಂತೈತಿ, A+ ಹಾಕ್ಕೊಂಡಿನಿ. ಮುಂದೆ ನೋಡ್ರಿ ಇಲ್ಲಿ 1 - 1 2 - 1 3 - 1 4 - 1 ಅಂದ್ರೆ 1 2 3 4 ಇಲ್ಲಿ ಸ್ವಾಭಾವಿಕ ಸಂಖ್ಯೆ. ಅದಕ್ಕೆ ಅದ್ರ ಬದಲಿ N ಬರ್ಕೊಂಡಿನಿ. ಇನ್ನೆಲ್ಲ ಕಡೆ ನೋಡ್ರಿ -1 -1 ಹಾಗಾಗಿ -1 D. ಇದು ಸೂತ್ರ ಹೇಗೆ ಬಂತು ಅಂತ ನಿಮಗೆ ಸ್ವಲ್ಪ ಐಡಿಯಾ ಇರಲಿ ಅಂತೇಳಿ ನಿಮಗೆ ಬೇಕಾಗಿದ್ದು ಈ ಸೂತ್ರ ಪ್ರಮುಖವಾಗಿ ಯಾವುದೋ AN = A+n - 1 D ಅಂತ ಈ ಸೂತ್ರದಲ್ಲ, ಇದು ನಿಮಗೆ ಬಹಳ ಮುಖ್ಯ. ಇದನ್ನು ನಾವೇನಂತ ಕರಿತೀವಿ? ಮೇಲೆ ಹೆಡಿಂಗ್ ಹಾಕಿ ನೋಡ್ರಿ. ಸಮಾಂತರ ಶ್ರೇಣಿಯ nನೇ ಪದ ಕಂಡುಹಿಡಿಯುವ ಸೂತ್ರ. nನೇ ಪದ ಕಂಡುಹಿಡಿತಕ್ಕಂಥ ಸೂತ್ರ ಇದು. ಸೊ ಇಲ್ಲಿ AN ಅಂದ್ರೆ nನೇ ಪದ, ಮೊದಲ ಪದ ಅಂದ್ರೆ A, ಪದಗಳ ಸಂಖ್ಯೆ ಅಂದ್ರೆ N ಅಂತ ಕರಿತೀವಿ. ಸಾಮಾನ್ಯ ವ್ಯತ್ಯಾಸ D ಅಂದ್ರೆ AN ಅಂದ್ರೆ nನೇ ಪದ, ಕೊನೆಯ ಪದ, ಸಾಮಾನ್ಯ ಪದ. ನೋಡಿ ಎಷ್ಟು ಹೆಸರು ಅದಕ್ಕೆ ANಗೆ: nನೇ ಪದ, ಕೊನೆಯ ಪದ, ಸಾಮಾನ್ಯ ಪದ. A ಅಂದರೆ ಮೊದಲ ಪದ, ಫಸ್ಟ್ ಮೊದಲ ಪದ. N
ನಂಬರ್ ಆಫ್ ಟರ್ಮ್ಸ್ ಪದಗಳ ಸಂಖ್ಯೆ. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಯಾಕಂದ್ರೆ ಇವೆಲ್ಲ ನಮ್ಗೆ ಗೊತ್ತಿರಬೇಕು. ಎ ಎನ್ ಅಂದ್ರೇನು, ಎ ಅಂದ್ರೇನು, ಎನ್ ಅಂದ್ರೇನು, ಡಿ ಅಂದ್ರೇನು ಗೊತ್ತಿರಬೇಕಂದ್ರೆ ಅವುಗಳ ಬೆಲೆಗಳನ್ನು ತುಂಬಕ್ಕೆ ನಮ್ಗೆ ಅನುಕೂಲ ಆಗುತ್ತಾ. ಏನು ಕೊಟ್ಟಾರ, ಏನಿಲ್ಲ, ಏನು ತುಂಬಬೇಕು ಅನ್ನೋದು ಗೊತ್ತಾಗಬೇಕು ನಮಗೆ. ಇದರ ಅರ್ಥ ಇಲ್ಲಿ ಎನ್ ಬದಲಿ 10 ಅಂತಿತ್ತಂದ್ರೆ 10ನೇ ಪದ, ಎನ್ ಬದಲಿ 20 ಅಂತಿದ್ರೆ 20ನೇ ಪದ, ಎನ್ ಬದಲಿ 30 ಅಂತಿದ್ರೆ 30ನೇ ಪದ. ಎಸ್, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ಇದರ ಸೂತ್ರ ಭಾಳ ಮುಖ್ಯ. ಹಾಂ, ನಿಮ್ಮ ಪುಸ್ತಕದಲ್ಲಿ ಅಭ್ಯಾಸ 1.2 ಲೆಕ್ಕದವು ಟೇಬಲ್ನೊಳಗೆ ಎ ಇಸ್ಕ್ವಲ್ ಟು 7, ಡಿ ಇಸ್ಕ್ವಲ್ ಟು 3, ಎನ್ ಇಸ್ಕ್ವಲ್ ಟು ಎನ್ ಆದಾಗ ಎ ಎನ್ ಇಸ್ಕ್ವಲ್ ಟು ಏನು ಅಂತ ಕೇಳ್ಯಾನ. ಎಸ್, ಪರಿಹಾರವನ್ನು ನೋಡೋಣ ಇವಾಗ. ಸೊ ಎ ಇಸ್ಕ್ವಲ್ ಟು 7, ಡಿ ಈಕ್ವಲ್ ಟು 3, ಎನ್ ಈಕ್ವಲ್ ಟು 8 ಅಂತ ಅವನ ಕೊಟ್ಟಾನ. ಸೊ ಎ ಎನ್ ಕೇಳನಂದ್ರೆ ಎ ಎನ್ ಸೂತ್ರ ಏನದ ನಮಗೆ, ಎ ಎನ್ ಇಸ್ಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಬೆಲೆಗಳನ್ನು ತುಂಬೋಣ ಇವಾಗ ಅದ್ರಾಗ. ಎಸ್, ಇಲ್ಲಿ ನೋಡ್ರಿ, ಎನ್ ಎ ಎನ್ ಅಂತಿತ್ತು. ಎನ್ ಅಂದ್ರೆ 8, ಅದ್ರ ಜಾಗದಾಗ ಎನ್ ಜಾಗದಾಗ 8 ಬರ್ದೀನಿ, ಎಕ್ಕೆ ಏನ ಬರ್ದೀನಿ. ಸೊ ಇಸ್ಕೋಲ್ಟ್ ಹಾಕಿನಿ. ಎ ಬೆಲೆ ಇಲ್ಲಿ ಕೊಟ್ಟ ನೋಡಿ 7, ಬ್ರ್ಯಾಕೆಟ್ ಹಾಕಿ ತುಂಬ್ಕೋಬೇಕು ಬೆಲೆಗಳನ್ನು. ಸೊ ಬ್ರ್ಯಾಕೆಟ್ ಹಾಕಿದೆ 7, ಮುಂದಿಲ್ಲ ಏನೈತಿ ಪ್ಲಸ್ ಐತಿ, ಪ್ಲಸ್ಸಿಗೆ ಪ್ಲಸ್ ಬರ್ದೀನಿ. ನೆಕ್ಸ್ಟ್ ಬ್ರ್ಯಾಕೆಟ್ ಐತಿ, ಬ್ರ್ಯಾಕೆಟ್ ಎನ್ ಅಂದ್ರೆ ಇಲ್ಲಿದ್ದ ಬೆಲೆ 8, 8ಕ್ಕೆ 8, ಮೈನಸ್ 1ಕ್ಕೆ 1, ಬ್ರ್ಯಾಕೆಟ್ ಕಂಪ್ಲೀಟ್, ಡಿ ಬ್ರ್ಯಾಕೆಟ್ 3, ಯಾಕಂದರೆ ಡಿ ಬೆಲೆ 3 ಅಂತದ. ಸೊ ನಾವು ಬೆಲೆಯನ್ನು ತುಂಬುವ ಹೊತ್ನಾಗ ಯಾವುದ್ರ ಬೆಲೆ ತುಂಬ್ತೀವಿ ಅದಕ್ಕೆ ಬ್ರ್ಯಾಕೆಟ್ ಹಾಕೊಂಡು ತುಂಬಬೇಕು. ಈಗ ಇದಕ್ಕೆ ಸರಳ ರೂಪ ಕೊಡ್ತೇನೆ ನಾನು. ಹಾಂ, ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿದೆ, ಇಲ್ಲಿ ಯಾವುದು 7 ಮುಂದೆ ಮೈನಸ್ ಇಲ್ಲೆಲ್ಲ, ಹಾಗಾಗಿ 7 ಬರ್ತದೆ. ಇಲ್ಲೇನೈತಿ ಬ್ರ್ಯಾಕೆಟ್ನಾಗ 8 ಮೈನಸ್ 1 ಅಂದ್ರೆ 8ರ 1 ಕಳೀರಿ ಅಂತೇಳಿ. ಸೊ 8ರ 1 ಕಳೆದ್ರೆ 7 ಉಳಿದಿದ್ದು ಬ್ರ್ಯಾಕೆಟ್ನಾಗ 3ಕ್ಕೆ 3. ಹಾಗಾದ್ರೆ ಇಲ್ಲಿ ಬ್ರ್ಯಾಕೆಟ್ ಅಂದ್ರೆ ಏನೂ ಇರಲಿ ಅಂದರೆ ಇಲ್ಲಿ ಇಂಟು ಇರುತ್ತೆ. ಅಂದ್ರೆ ಇದು ಗುಣ್ಲೆ ಇರುತ್ತಿಲ್ಲೇ, ಗುಣಾಕಾರ ಚಿಹ್ನೆ. ಗುಣಾಕಾರ ಚಿಹ್ನೆ ಅದ ಅಂದ್ರೆ ಗುಣಾಕಾರ ಮಾಡಬೇಕು. ನಮ್ಮ ಭಾಗು ಸಂಖ್ಯಾ ನಿಯಮ ಲೆಕ್ಕದಾಗ ಮೊದಲೇ ಭಾಗಾಕಾರ ಮಾಡಬೇಕು, ಭಾಗಾಕಾರ ಇಲ್ಲ ಅಂದರೆ ಗುಣಾಕಾರ ಮಾಡಬೇಕು. ಹಾಗಾದ್ರೆ ಇಲ್ಲೇ ಗುಣಾಕಾರ ಐತಿ. ನೆಕ್ಸ್ಟ್ ಗುಣಾಕಾರ ಮಾಡೋಣ ಇವಾಗ. ಎಸ್, ಎ 8 ಇಸ್ಕ್ವಲ್ ಟು 7ಕ್ಕೆ 7 ಬರ್ದೀನಿ, ಪ್ಲಸ್ಗೆ ಪ್ಲಸ್ ಬರ್ದೀವಿ, 2 ಗುಣಾಕಾರ ಮಾಡೀನಿ, 7 3 20 ಅಂತ. ನೆಕ್ಸ್ಟ್ ಸಂಕಲನ ಮಾಡ್ಬೇಕು, ಯಾಕಂದ್ರೆ ಏನಿಲ್ಲ ಏನಿರ್ತಿಲ್ಲ ಪ್ಲಸ್ನೇ ಇರ್ತಾ. ಸೊ ಸೇಮ್ ಚಿಹ್ನೆ ಅದ ಅಂದ್ರೆ ಕೂಡಿಸಿ ಉತ್ತರಕ್ಕದ ಚಿಹ್ನೆ ಹಚ್ಚಬೇಕು. ಸೊ ಎ 8 ಇಸ್ಕ್ವಲ್ ಟು 28. ಹಾಗಾಗಿ ಅವ ಕೇಳಿದ್ದೇನು, ಎ ಎನ್ ಇದ್ದಲ್ಲಿ 8 ಹಾಕಿದ್ದು, ಹಂಗಾರೆ 8ನೇ ಪದ ಎಷ್ಟು ಬಂತು, 28. ಇದನ್ನು 8ನೇ ಪದನೂ ಅಂತಾರೆ. 8ನೇ ಪದ 28 ಆಗೈತೆ. ಸೊ 8ನೇ ಅಂತ ಓದ್ತಾರೆ ಇದನ್ನು, 8ನೇ ಅಲ್ಲ ಮತ್ತು 8ನೇ. ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ಸೊ 1ನೇದ್ರೊಳಗೆ 7ನೇ ಲೆಕ್ಕ, ಎ ಈಕ್ವಲ್ ಟು -8, ಎನ್ ಈಕ್ವಲ್ ಟು 10, ಎ ಎನ್ ಈಕ್ವಲ್ ಟು 0 ಆದಾಗ ಡಿ ಈಕ್ವಲ್ ಟು ಎಷ್ಟು ಅಂತ ಕೇಳ್ಯಾರ. ಸೊ ಪರಿಹಾರ ಕೊಟ್ಟಿರ್ತಕ್ಕಂಥ ಲೆಕ್ಕಗಳನ್ನು ಮೊದಲು ಬರ್ಕೊಂಡಿನಿ. ಎ ಈಕ್ವಲ್ ಟು -18, ಎನ್ ಈಕ್ವಲ್ ಟು 10, ಎ ಎನ್ ಈಕ್ವಲ್ ಟು 0 ಅವ ಕೊಟ್ಟಾನ. ಸೂತ್ರ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಇದು ಸೂತ್ರ. ಬೆಲೆಗಳನ್ನು ತುಂಬ್ತೀನಿ ನಾನು. ನೋಡ್ರಿ ಎ ಎನ್ ಇದ್ದಲ್ಲಿ 0 ತುಂಬ್ತೀನಿ, ಯಾಕಂದ್ರೆ ಎ ಎನ್ ಬೆಲೆಯನ್ನು 0 ಅಂತ ಕೊಟ್ಟ ನಾವೇ, ಅಂದರೆ ಎ ಎನ್ ಇದ್ದಲ್ಲಿ 0 ಬರ್ಕೊಡೀನಿ. ಸೊ ನೆಕ್ಸ್ಟ್ ಇಸ್ಕ್ವಲ್ ಟು ಬರ್ತೀನಿ. ಎ ಬಂತು, ಎ ಬೆಲೆ ಐತಾ ನೋಡ್ತೀನಿ. ಎಸ್, ಎ ಬೆಲೆ ಐತೆ ಎಷ್ಟೈತಿ, -18. ಹಾಗಾಗಿ ಬ್ರ್ಯಾಕೆಟ್ ಹಾಕಿ -18 ಹಾಕಿದೆ. ಇನ್ನು ಪ್ಲಸ್ಗೆ ಬೆಲೆ ಇರೋಂಗಿಲ್ಲ, ಪ್ಲಸ್ಗೆ ಪ್ಲಸ್ ಬರ್ತೀನಿ. ಎನ್ ಐತೆ ನೋಡ್ತೀನಿ. ಎಸ್, ಎನ್ 10 ಐತೆ, ಹಂಗಾರೆ ಎನ್ ಜಾಗದಾಗ ಏನು ಬರ್ತೀನಿ 10. ಮುಂದೆ -1ಕ್ಕೆ -1. ನೆಕ್ಸ್ಟ್ ಡಿ ಬೆಲೆ ಐತಾ, ಡಿ ಬೆಲೆ ಕೊಟ್ಟೇ ಇಲ್ಲ, ಹಾಗಾಗಿ ಡಿಗೆ ಡಿನ ಬರಿತೀನಿ. ನಂತರ ಏನಾಗತ್ತೆ ನೋಡಿಲ್ಲೇ, ಬ್ರ್ಯಾಕೆಟ್ ಓಪನ್ ಮಾಡ್ತೀನಿ ಇವಾಗ. 0ಕ್ಕೆ 0 ಇಸ್ಕ್ವಲ್ ಟು ಇಲ್ಲೇ 18 ಮುಂದೆ 1 ಮೈನಸ್ ಅದ, ಅಂದರೆ 1 ಮೈನಸ್ ಬೆಸ ಅದ, ಹಾಗಾಗಿ -18. -2 ಇದ್ರೆ ಪ್ಲಸ್ ಆಗುತ್ತಾ, -3 ಇದ್ರೆ ಮೈನಸ್ ಆಗುತ್ತೆ. ಯಾಕಂದ್ರೆ ಮೈನಸ್ ಚಿಹ್ನೆಗಳು ಬೆಸ ಸಂಖ್ಯೆ ಒಳಗಿದ್ದು ಅಂದ್ರೆ ಮೈನಸ್ ಬರುತ್ತಾ, ಮೈನಸ್ ಚಿಹ್ನೆಗಳು ಸಮಸಂಖ್ಯೆ ಇದ್ರೆ ಉತ್ತರ ಪ್ಲಸ್ ಬರುತ್ತೆ. ಹಾಗಾಗಿ 18 ಮುಂದೆ 1 ಮೈನಸ್ ಅದ, 1 ಮೈನಸ್ 1 ಅನ್ನೋದು ಬೆಸ, ಹಾಗಾಗಿ -18. ಪ್ಲಸ್ಕ್ಕೆ ಪ್ಲಸ್ಸು, 10ರಲ್ಲಿ 1 ಹೋಯ್ತಂದ್ರೆ 9. ಸೊ ಡಿ ಬರ್ದನೆ. ತದನಂತರ ಎಸ್, ಈ -18 ಇಸ್ಕ್ವಲ್ ಟು ದಾಟಿ ಚಿಡ್ ಬಂತಿ, ಇದು ಎಡವಾಗ ಐತಿಲ್ಲ,
ಈ ಕಡೆ ಬಲಭಾಗದಲ್ಲಿ -18 ಇತ್ತು, ಇದೇನಾಗೈತಿ ಈಗ ಇಸ್ಕೋಲ್ಡ್ ದಾಟೈತೆ ನೋಡಿ ಈಚೆ ಕಡೆ ಬಂದಿದೆ, ಹಾಗಾಗಿ ಚಿಹ್ನೆ ಬದಲಾವಣೆ ಆಗುತ್ತೆ, ಮೈನಸ್ ಇದು ಪ್ಲಸ್ ಆಗುತ್ತೆ. ನೆನಪಿರಲಿ ಇಸ್ಕೋಲ್ಡ್ ಇದ್ದಿದ್ದು ಎಡಕರ ಹೋಗಲಿ ಬಲಕರ ಹೋಗಲಿ, ಮೈನಸ್ ಇದ್ರೆ ಪ್ಲಸ್ ಆಗ್ತು, ಪ್ಲಸ್ ಇದ್ರೆ ಮೈನಸ್ ಆಗ್ತು, ಗುಳ್ಳೆ ಇದ್ರೆ ಬಾಗ್ಲೆ ಆಗ್ತು, ಬಾಗ್ಲೆ ಇದ್ರೆ ಗುಳ್ಳೆ ಆಗ್ತು. ಸೊ ಹಾಗಾಗಿ ಮೊದಲು -18 ಈ ಕಡೆ ಕಳಿಸಿನಿ, +18 ಆಯ್ತು. 0ಗೆ ಯಾವುದೇ ಸಂಖ್ಯೆಯನ್ನು ಕೂಡಿಸಿದಾಗ ಅದೇ ಸಂಖ್ಯೆನೇ ಬರುತ್ತೆ, ಅದಕ್ಕೆ 18ಗೆ 0 ಕೂಡಿಸಿದ್ರೆ 18 ಬರುತ್ತೆ. ಇಲ್ಲಿ ಏನು ಉಳಿದೈತಿ 9 ಗುಳ್ಳೆ ಡಿ, ಬ್ರ್ಯಾಕೆಟಲ್ಲಿ ಗುಳ್ಳೆ ಇದ್ದೆ 9 ಡಿಲಿ 9 ಡಿ ಉಳಿದಿಲ್ಲ. ಸರ್ ಪ್ಲಸ್ ಎಲ್ಲಿ ಓದ್ತೀರಿ ಅನ್ಬೇಡ್ರಿ, ಏನೇ ಇರ್ದಿದ್ರಲ್ಲಿ ಪ್ಲಸ್ ಇರುತ್ತೆ, ನೀವು ಹಾಕ್ಕೊಂಡ್ರು ಹಾಕ್ಕೋಬೋದು, ನೋ ಸರ್ ಪ್ರಾಬ್ಲಮ್. ನೆಕ್ಸ್ಟ್ ಹಂಗಾರ ಇದು ಗುಳ್ಳೆ 9 ಇತ್ತು, ಇಸ್ಕೋಲ್ಡ್ ದಾಟಿ ಈ ಕಡೆ ಬಂದು ಬಾಗ್ಲೆ ಆಯ್ತು, 18 ಬಾಗ್ಲೆ 9 ಆಯ್ತು. 9 ಒಂದಲೇ 9 ಎರಡೇ ಕಡ್ತಾ ಹೊಡಿಬೋದು ನಾವಿಲ್ಲಿ. ಸೊ 9 ಒಂದಲೇ 9 ಎರಡಲೇ ಕಡ್ತಾ ಹೊಡಿತೀನಿ ನೋಡೋಣ ಇವಾಗ. ಎಸ್, ಇದು 9 ಎರಡೇ. ಹಾಗಾದರೆ ಡಿ = 2. ಹಂಗಾರೆ ಅವ ಕೇಳಿರೋದೇನು ಡಿ ಬೆಲೆನೇ ಕೇಳೋಣ. ಸೊ ನಾವು ಡಿ ಬೆಲೆ ಕಂಡುಹಿಡಿದೀವಿ, ಹಾಗಾಗಿ ಡಿ ಬೆಲೆ 2 ಆಯಿತು. ನೆಕ್ಸ್ಟ್ ಲೆಕ್ಕ ನೋಡೋಣ. ಎಸ್, ಡಿ = -3, n = 18, an = ಆದಾಗ ಎ ಬೆಲೆ ಕೇಳೋಣ ಈ ಸರಿ. ಸೊ ಮೊದಲಿಗೆ ಎನ್ ನೋಡಿದ್ವಿ 1ನೇ ಲೆಕ್ಕದಾಗ, 2ನೇ ಲೆಕ್ಕದಾಗ ಡಿ ನೋಡಿದ್ವಿ, 3ನೇ ಲೆಕ್ಕದಾಗ ಎ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಸೊ ಪರಿಹಾರ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಬರ್ಕೊಂಡೆ. ಡಿ = -3, n = 8 ಆಗ್ಯತದು, an = -5 ಸೂತ್ರವನ್ನು ಬರ್ಕೊಂಡೆ. ಸೊ ಇಲ್ಲಿ ಅದನ್ನು 18 ಮಾಡೋಣ, ಅದನ್ನು ಅದು 8 ಆಗೈತೆ. ಎಸ್, ಒಂದು ಅದು 18 ಅದು. ಸೊ ಎನ್ಗೆ ಪ್ಲೇಸ್ನಾಗ -5 ಕೊಟ್ರೆ -5 = ಹಾಕಿನಿ. ಎದ ಬೆಲೆನ ನಾವು ಕಂಡುಹಿಡಿಬೇಕು ಇವಾಗ. ಅದಕ್ಕೆ ಏನು ಬರ್ತದೆ ಬೆಲೆ ಇಲ್ಲ, ಪ್ಲಸ್ಸಿಗೆ ಪ್ಲಸ್ಸು, ಬ್ರ್ಯಾಕೆಟ್ಗೆ ಬ್ರ್ಯಾಕೆಟು, ಎನ್ ಬಂತು ನೋಡ್ರಿ, ಎನ್ ಬೆಲೆ ಎಷ್ಟೈತಿಲ್ಲ 18, ಹಾಗಾಗಿ 18 -1ಕ್ಕೆ -1 ಬ್ರ್ಯಾಕೆಟ್ ಕಂಪ್ಲೀಟ್. ಇನ್ನು ಡಿ ಬೆಲೆ ಏನೈತಿ -3 ಐತಿ, ಬ್ರ್ಯಾಕೆಟ್ ಹಾಕಿದೆ -3 ಬರ್ದೆ. ನಂತರ -5 = a + k +. ಇಲ್ಲಿ ನೋಡ್ರಿ ಬ್ರ್ಯಾಕೆಟ್ನಾಗ ಏನೈತಿ 18 - 1 ಅಂದರೆ ಕಳಿ ಅಂದಂಗೆ, ಇಲ್ಲಿ ಏನಿಲ್ಲ ಪ್ಲಸ್ ಇರುತ್ತೆ, ಬೇರೆ ಬೇರೆ ಚಿಹ್ನೆ ಕಳಿತೀವಿ. ಸೊ 18ರಲ್ಲಿ 1 ಕಳೆದಾಗ 17 ಬರುತ್ತಾ, -3ಕ್ಕೆ -3. ನೆಕ್ಸ್ಟ್ ಸ್ಟೆಪ್ -5 ಕ್ಕೆ 5 = a. ಇಲ್ಲಿ ನೋಡ್ರಿ +17 -3 ಇವೆರಡರ ನಡುವೆ ಗುಂಡ್ಲೆ ಅದ. ಇಲ್ಲಿ ಇವೆರಡರ ನಡುವೆ ಏನೈತಿ ಇಲ್ಲೇ ಗುಂಡ್ಲೆ ಅದ, ಬ್ರ್ಯಾಕೆಟ್ ಅಂದ್ರೆ 17 3 51. ಇಲ್ಲಿ ನೋಡ್ರಿ ಇಲ್ಲಿ ಒಂದು ಪ್ಲಸ್ ಐತಿ, ಇಲ್ಲಿ ಒಂದು ಮೈನಸ್ ಐತಿ, ಹಂಗಾರೆ ಒಂದು ಮೈನಸ್ ಐತೆ, ಅದಕ್ಕೆ ಮೈನಸ್ ಬರುತ್ತೆ. 17 3 51. ಸೊ ನಂತರ ಏನು ಮಾಡ್ತೀನಿ ನಾನು -51 ಈ ಕಡೆ ಕಳಿಸ್ಬಿಡ್ತೀನಿ. ಎಸ್, -5 = -51 ಈ ಕಡೆ ಬಂತು, +51. ಹಂಗಾರೆ ಇಲ್ಲಿ ಒಂದು -5 ಇಲ್ಲಿ +51, ಬೇರೆ ಬೇರೆ ಚಿಹ್ನೆ ಐತಿ, ಕಳಿಬೇಕು. ಹಾಗಾಗಿ ಎ = ಎಷ್ಟು ಬರ್ತಾವಾಗ 46. 46 = ಎ ಅಂದ್ರೂ ಒಂದ, ಎ = 46 ಅಂದ್ರೂ ಒಂದ. ಹಾಗಾಗಿ ಅವ ಕೇಳಿದ ಅದ್ರ ಬೆಲೆ ಎ ಬೆಲೆ ಕೇಳೋಣ. ಸೊ ನಾವು ಎ ಬೆಲೆಯನ್ನು 46 ಅಂತ ಕಂಡುಹಿಡ್ಕೊಂಡ್ವಿ. ಸೊ ನೆಕ್ಸ್ಟ್ ಲೆಕ್ಕ ನೋಡ್ರಿ. ಎ = -18.9, ಡಿ = 2.5, an = 3.6 ಆದಾಗ ಎನ್ ಬೆಲೆ ಕೇಳೋಣ. ಇವಾಗ ಎನ್ ಕಂಡುಹಿಡಿಬೇಕಂತ. ಸೊ ಪರಿಹಾರ ಕೊಟ್ಟಿರ್ತಕ್ಕಂಥ ಅಂಕಿಗಳನ್ನು ಬರೆಕೊಳ್ಳೋಣ. ಎ = -18.9 ಇದು, ಎನ್ = ಗೊತ್ತಿಲ್ಲ, ಇದು ಮಿಸ್ ಆಗೈತೆ, ಇಲ್ಲಿ ಮೇಲೆ ಬರೀತೀನಿ ನಾನು, ಇದು ಮಿಸ್ ಆಗೈತೆ, ಇದು ಅಲ್ಲ. ಸೊ ಎ = -18.9, ಡಿ = 2.5, an = 3.6 ಅಂತ ಅವನೇ ಕೊಟ್ಟಾನ. ಸೊ ಸೂತ್ರ an = a + n - 1 × d. ಈಗ ಬೆಲೆಗಳನ್ನು ತುಂಬೋಣ. ಎಸ್, an ನೋಡ್ಬೋದು ನಾವು 3.6 ಅದ, 3.6 = a ಬ್ರ್ಯಾಕೆಟ್ ಹಾಕ್ತೀನಿ, ಎ ಬೆಲೆ ಎಷ್ಟೈತಿ -18.9, ಪ್ಲಸ್ಸಿಗೆ ಪ್ಲಸ್ ಎನ್ ಬೆಲೆ ಕಂಡುಹಿಡಬೇಕು ನಾವು, ಯಾಕೆ n = ಕ್ವಶನ್ ಮಾರ್ಕ್ ಅದ,
ಹಾಗಾಗಿ ಎನ್ನು ಮೈನಸ್ ಒಂದಕ್ಕೆ ಒಂದ ಬರೋದು. ಬ್ರಾಕೆಟ್ ಡಿ ಬೆಲೆ ಎಷ್ಟೈತಿ 2.5. ಹಂಗೆ ಬ್ರಾಕೆಟ್ ಹಾಕಿ ತುಂಬಕ್ಕೆ ಬೆಲೆಗಳನ್ನು ಬ್ರಾಕೆಟ್ ಹಾಕಿ 2.5 ತುಂಬಿದ. ಎಸ್ ಆಗಲೇ ನೋಡಿರೋ ನಾವು -18.9 ಇದಕ್ಕೆ ತಂದುಬಿಡ್ತೀವಿ, ಪ್ಲಸ್ ಆಗಿಬಿಡುತ್ತೆ ನೋಡಿ. ಅವಾಗ ಏನಾಯ್ತು, ಮೊದಲು ಬ್ರಾಕೆಟ್ ಬಿಡಿಸ್ಕೊಂಡಿನಿ 3.6 ಇಲ್ಲಿ ಬ್ರಾಕೆಟ್ ಬಿಡಿಸ್ಕೊತೀನಿ, ಒಂದ ಮೈನಸ್ ಅದ -18.9. ಇಲ್ಲಿ ಏನದೊಳಗೆ ಒಂದು ಕಳೆಯಕ್ಕೆ ಬರೋಲ್ಲ, ಯಾಕಂದ್ರೆ ಇದು ಎನ್ ಅನ್ನೋದು ಬೀಜ ಪದ, ಒಂದು ಅನ್ನೋದು ಅಂಕಿ ಐತಿ, ಬೀಜ ಬಳಗ ಅಂಕಿಯನ್ನು ಕಳೀಲಿಕ್ಕೆ ಬರೋದಿಲ್ಲ. ಹಾಗಾಗಿ n-1ಕ್ಕೆ n-1 2.5ಕ್ಕೆ 2.5. ಸೊ ಅನಂತರ ಏನು ಮಾಡಿದ ನಾನು -18.9 ಅನ್ನೋದು ಬಲಗಡೆ ಇತ್ತು. ಸೊ ಅದನ್ನು ಎಡಗಡೆ ತಂದೆ +18.9 ಆಯಿತು. = ಇಲ್ಲಿ ಪ್ಲಸ್ ಇರದೇ ಇದ್ರೆ ಏನಿಲ್ಲ ಪ್ಲಸ್ ಇರುತ್ತೆ, ಹಾಗಾಗಿ ಬರೋದಿಲ್ಲ. n-1 2.5 ಬರ್ತದೆ. ಈಗ ಪ್ಲಸ್ ಅದ ಇನ್ನು ಎರಡನ್ನು ಕೂಡಿಸ್ಬೇಕು. ಕೂಡಿಸೋದು ಗೊತ್ತದ ನಿಮಗೆ, ದಶಮಾಂಶಗಳ ಸಂಕಲನ ಈ ಕಡೆ ಮಕ್ಕಳು ಮಾಡ್ತೀವಿ ನೋಡಿ. 3.6 ಇಲ್ಲಿ ಪಾಯಿಂಟ್ ಐತಿ, ಈ ಕಡೆ 9 ಐತಿ, ಇಲ್ಲಿ 8 1 ಹಿಂಗೆ ಕರೆಕ್ಟ್ ಪಾಯಿಂಟ್ ಕೆಳಗೆ ಪಾಯಿಂಟ ಬರ್ಬೇಕಾ. 6 9 15 ಕೈಲ ಬಂತು 1 ಪಾಯಿಂಟ್ ಐತಿ, ಪಾಯಿಂಟಿಗೆ ಪಾಯಿಂಟ್ 3 8 11 1 12 ಕೈಲ ಬಂತು 1 1 ಸೇರೋದು 22.5. ಸೊ ಹಾಗಾಗಿ 22.5 ಬಂತು. ಇನ್ನು ಇವೆರಡರ ನಡುವೆ ಏನಿಲ್ಲ ಗುಳ್ಳೆ ಇರ್ತಾ, ಈ ಕಡೆ ಬಂದರೆ ಇದು ಬಾಗಿಲೇ ಆಗತ್ತೆ. 22.5 ಬಾಗಿಲೆ 2.5. ಸೊ ನಂತರ ಇದನ್ನು ಕಡ್ತಾ ಹೊಡಿತೀನಿ, n=9 ಬರುತ್ತೆ. ಸರ್ ಇದು ಹೆಂಗೆ ಕಡ್ತಾ ಹೊಡೆದ್ರಿ ಅಂತ ಇಲ್ಲಿ ನೋಡಿ ತೋರಿಸ್ತೀನಿ ನಿಮ್ಮನ್ನು. ಈ ಕಡೆ ಬರೀತಿ ನೋಡಿ, 22.5 ಬಾಗಿಲೆ 2.5 ಐತಿ. ಪಾಯಿಂಟ್ ಬಿಟ್ಬಿಡ್ಬೇಕು, ಅಂಕಿ ಆಟ ಬರ್ಕೋರಿ. 225 ಬಾಗಿಲೆ 25. ಇಲ್ಲಿ ಪಾಯಿಂಟ್ ಅಂದರೆ ಎಷ್ಟು ಸ್ಥಾನ ಅದ ನೋಡಿ, ಒಂದು ಸ್ಥಾನ ಐತೆ. ಎಷ್ಟು ಸ್ಥಾನ ಐತೆ ಅಷ್ಟು ಪೂಜೆ ಮ್ಯಾಲೆ ಕೊಡಬೇಕು. ಪಾಯಿಂಟ್ ಒಂದು ಸ್ಥಾನ ಐತೆ, ಅದಕ್ಕೆ ಮ್ಯಾಲೆ ಒಂದು ಪೂಜೆ. ಇನ್ನು ಮೇಲ್ಗಡೆ ಎಷ್ಟೈತೆ ನೋಡಿರಿ 22.5. ಇಲ್ಲಿ ಪಾಯಿಂಟ್ ಅದು ಒಂದೇ ಅಂಕಿ ಐತಿ, ಹಾಗಾಗಿ ಕೆಳಗೆ ಒಂದು ಪೂಜೆ. ನೆನಪಿರಲಿ, ಪಾಯಿಂಟ್ ನಂತರದ ಸ್ಥಾನಗಳು ಮ್ಯಾಲೆ ಎಷ್ಟಿರ್ತೋ ಕೆಳಗಡೆ 2 0 ಕೊಡಬೇಕು. ಪಾಯಿಂಟ್ ನಂತರದ ಸ್ಥಾನಗಳು ಕೆಳಗೆ ಎಷ್ಟಿರ್ತೋ ಮ್ಯಾಲೆ ಅಷ್ಟು 0 ಕೊಡಬೇಕು. ಅವಾಗ ಈ 0 ಹೋಯ್ತು. 25 1 25 9. ಹಾಗಾಗಿ n-1 = 9. n-1 = 9 ಅಂದ್ರೆ 1, 9 n- ಅಂದ್ರೂ ಒಂದೇ. 9 n- ಅಂದ್ರೆ 1, n-1 = 9 ಅಂದ್ರೂ ಒಂದೇ. ಸೊ ನೆಕ್ಸ್ಟ್ -1 ಆ ಕಡೆ ಹೋಗುತ್ತಾ, +1 ಆಯಿತು, 9 + 1 ಆಯಿತು. ಹಂಗಾರೆ n=10. ಅವ್ರು ಕೇಳಿರೋದು n ಬೆಲೆ. ಸೊ n ಬೆಲೆ 10. ಸ್ವಲ್ಪ ದಶಮಾಂಶಗಳ ಗುಣಾಕಾರ ಇನ್ನೊಮ್ಮೆ ಹೇಳ್ತು ನೋಡಿಲ್ಲ. ಈ ಉದಾಹರಣೆಗೆ 0.02 ಅದ, 0.02 / 0.4 ಅಂತ ಐತಪ್ಪ. ಇದನ್ನು ಹೆಂಗೆ ಭಾಗಾಕಾರ ಮಾಡ್ಬೇಕಂದ್ರೆ ನೋಡ್ರಿ, ಮೊದಲು ಅಂಕಿ ಬರ್ಕೊತೀನಿ ನಾನು. 2 ಕೆಳಗೆ 4 ಕೆಳಗೆ ಎಷ್ಟೊತ್ತು ಪಾಯಿಂಟ್ ನಂತರ ಒಂದೇ ಸ್ಥಾನ ಐತಿ, 4 ಅನ್ನೋದು ಒಂದು ಅಂಕಿ ಐತಿ. ಹಾಗಾಗಿ ಮ್ಯಾಲೆ ಒಂದೇ ಪೂಜೆ ಕೊಡ್ತೀನಿ. ಮ್ಯಾಲೆ ಎಷ್ಟೈತಿ ಪಾಯಿಂಟ್ ಅಂದ್ರೆ 2 ಸ್ಥಾನ, 1 2 ಸ್ಥಾನ ಅಂದ್ರೆ 2 0 ಕೊಡ್ತೀನಿ ನಾನು. ಸೊ 0 0 ಕ್ಯಾನ್ಸಲ್, 2 1 2 10. ಉತ್ತರ ಎಷ್ಟು ಬಂತದ್ದು? 1/10. ಇದು ದಶಮಾಂಶಗಳ ಭಾಗಾಕಾರವನ್ನು ಹೇಗೆ ಮಾಡಬೇಕು ಎಂಬುದನ್ನು ನಿಮ್ಗೆ ಸಿಂಪಲ್ಲಾಗಿ ಶಾರ್ಟಾಗಿ ಒಂದು ಸ್ವಲ್ಪ ಹೇಳಿದೆ. ಇದನ್ನು ನೆನ್ಪಿಟ್ಕೊಳ್ಳಿ ಟೈಪ್ ಮಾಡೋದನ್ನು. ಓಕೆ, ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. A = 3.5, D = 0, n = 105 ಆದಾಗ an ಬೆಲೆ ಎಷ್ಟು? ಓಕೆ, ಪರಿಹಾರ. ಸೊ A = 7, D = 3, n = 8 ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಬರ್ಕೊಂಡಿನಿ. ಇಲ್ಲೇ ಮತ್ತೆ ಮಿಸ್ಟೇಕ್ ಆಗೈತೆ ನೋಡಿದ್ರು. ಸೊ A = ಇದು ಎಷ್ಟು? 3.5 ಆಗಬೇಕು. D = 3 ಅಲ್ಲ, ಇದು 0. n = 8 ಅಲ್ಲ, ಇದು 105. an ಕೇಳ್ಯಾರ. ಸೂತ್ರ an = a + n-1 × D. ಸೊ n ಅಂದ್ರೆ ಏಟೈತಿ? 105 ಐತಿ. ಅದಕ್ಕೆ n ಜಾಗದಾಗ 105 ಬರ್ತೀನಿ. ಇಸ್ಕೋಟ್ ಹಾಕಿನಿ. a ಅಂದ್ರೆ ಎಷ್ಟೈತಿ? 3.5 ಬ್ರ್ಯಾಕೆಟ್ ಹಾಕಿ 3.5 ಬರದೆ. ಪ್ಲಸ್ಕ್ಕೆ ಪ್ಲಸ್ n. n ಬೆಲೆ ಗೊತ್ತದ ನಮಗೆ 105. -1 D ಎಷ್ಟದ? 0 ಐತಿ. 0 0. ನೆಕ್ಸ್ಟ್ ಬ್ರ್ಯಾಕೆಟ್ ಬಿಡಿಸ್ಕೊತೀನಿ. A 105 =
ಬ್ರ್ಯಾಕೆಟ್ ಓಪನ್ ಮಾಡ್ತೀನಿ, ಏನಿಲ್ಲ ಪ್ಲಸ್ ಇರುತ್ತೆ, ಹಾಗಾಗಿ ಚಿಹ್ನೆ ಬದಲಾವಣೆ ಆಗಲ್ಲ, ನೀವು ಪ್ಲಸ್ಸನ್ನು ಹಾಕ್ಕೋಬೋದು. ಮೈನಸ್ ಇದ್ರೆ ಮಾತ್ರ ಬದಲಾವಣೆ ಆಗುತ್ತೆ. 3.5 ಇಲ್ಲಿ 105 ಒಂದನ್ನು ಕಳೆದ 104 ಆಯಿತು. ಬ್ರ್ಯಾಕೆಟ್ 0 ಸೊ ನಂತರ ಇಲ್ಲಿ ನೋಡ್ರಿ ಏನಿಲ್ಲ ಗುಂಡ್ಲೆ ಇರುತ್ತಿಲ್ಲ. ಸೊ 104 ಗುಂಡ್ಲೆ 0 ಅಂದರೆ 0ನ, ಯಾಕಂದ್ರೆ 0ಯಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರೆ 0ನ. ನೀವು 0 ಗುಂಡ್ಲೆ 1 ಕೋಟಿ ಇರಲಿ ಅದು 0ನ. ಹಾಗಾಗಿ 104 0. ನೆಕ್ಸ್ಟ್ ಏನು ಉಳಿತು ಹಂಗಾರೆ 3.5 ಪ್ಲಸ್ 0 ಉಳಿತು. ಸೊ 105 A 105 3.5, ಯಾಕಂದ್ರೆ ಯಾವುದೇ ಸಂಖ್ಯೆಗೆ 0ಯನ್ನು ಕೂಡಿಸಿದಾಗ ಉತ್ತರ ಅದೇ ಸಂಖ್ಯೆನೇ ಬರುತ್ತಾ. ಹಾಗಾಗಿ 3.5ಕ್ಕೆ 0ಯನ್ನು ಸೇರಿಸಿದ್ರೆ 3.5 ಬರುತ್ತಾ. ಸೊ A 105 3.5. ನೆಕ್ಸ್ಟ್ ಲೆಕ್ಕ ನೋಡ್ರಿ, ಎರಡನೇದ್ರೆ ಒಂದನೇ ಪ್ರಾಬ್ಲಮ್. 10 7 4 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 30ನೇ ಪದ ಕಂಡುಹಿಡಿಯಿರಿ. 30ನೇ ಇದನ್ನು ನೆನಪಿಡುವರು ಸ್ವಲ್ಪ. ಎನ್ನನೇ ಪದ ಅಂದಂಗಿದ್ರ ಅರ್ಥ. ನೇ ಹಿಂದ ಎನ್ ಇರ್ತಾನೆ, ನೇ ಹಿಂದ ನಾ ಅಂತ ನೆನ್ಪಿಡ್ಬೇಕು. ನೇ ಹಿಂದ ಯಾರು ಇರ್ತಾರ ನಾ ಇರ್ತೀನಿ ಅನ್ಬೇಕು. ನಾ ಅಂದ್ರೆ ಇಂಗ್ಲೀಷ್ನಾಗ ನಾವೇನಂತ ಬರಿತೀವಿ ಅಂದ್ರೆ ಎನ್. ಹನುಮಂತಪ್ಪ ಅಂತಿತ್ತಂದ್ರೆ ಏನು ಮಾಡ್ತೀವಿ ಎಚ್ ಅಂತ ಬರಿತೀವಿ ಶಾರ್ಟಾಗಿ. ಶಿವಲೀಲಾ ಅಂತಿತ್ತಂದ್ರೆ ಎಸ್ ಅಂತ ಬರಿತೀವಿ ಶಾರ್ಟಾಗಿ ಅವ್ರ ಹೆಸರು ಇನ್ಷಿಯಲ್. ಹಂಗೆ ಎನ್ನೇ ನೇ ಹಿಂದೆ ಯಾರು ಇರ್ತಾರೆ ನಾ ಅಂದ್ರೆ ಎನ್ ಒಂದು ನೆನಪಿಗೋರಿ. ಹಂಗಾರೆ ನೇ ಹಿಂದ ಇಲ್ಲಿ 30 ಅದಂದ್ರೆ ಎನ್ ಬೆಲೆ ಅಂದಂಗಿದು, ಎನ್ ಬೆಲೆ ಹೌದಾ. ನೇ ಇತ್ತಂದ್ರೆ ಎನ್ ಅಂತ ಬರೀಬೇಕು. ಇಲ್ಲಿ ನೋಡಿ ಏನೈತಿ, ಎನ್ನನೇ ಪದ ಕಂಡು ಹಿಡೀರಿ ಅಂದಂಗೆ. ಎನ್ನನೇ ಪದ ಕೇಳ್ಯಾರ ಅಂದಂಗಿಲ್ಲ. 30ನೇ ಪದ ಅಂದ್ರೆ ನೇ ಹಿಂದೆ ಎನ್ ಇರುತ್ತಾ, ಅದನ್ನು ರೌಂಡ್ ಹಾಕಿ ಮ್ಯಾಗ ಎನ್ ಬರಿಬೇಕು. ಸೊ ಎನ್ ಬರ್ತೀವಿ ಅಂದ್ರೆ ಅವಾಗ ಏನಾಗುತ್ತೆ, ಎಣ್ಣೆ ಪದ ಕಂಡು ಹಿಡೀರಿ. ವಾಯ್ಸ್ ಕ್ಲಿಯರಾಗಿ ಕೇಳಿಸುತ್ತೆ ಎಲ್ರಿಗೂ? ಹಾಂ ಓಕೆ. ಹೇಳಿ ನೋಡಿ. ಹಂಗಾರೆ ಇಲ್ಲಿ ಮೊದಲ ಪದ ಎ 10 ಅದ, ಬರೆಯೋಣ ಅದನ್ನು. ಸೊ A = 10, D = A2 - A1. A2 ಅಂದ್ರೆ 7 ಅದ, ಬ್ರ್ಯಾಕೆಟ್ ಹಾಕ್ರಿ, ಮೈನಸ್ಗೆ ಮೈನಸ್ಸು. A1 ಅಂದ್ರೆ 10 ಅದ, ಬ್ರ್ಯಾಕೆಟ್ ಓಪನ್ ಮಾಡಿದ್ರೆ ಎ ಮುಂದೆ ಯಾವುದು 7 ಮುಂದೆ ಯಾವುದು ಮೈನಸ್ ಇಲ್ಲ, ಹಾಗಾಗಿ 7ಕ್ಕೆ 7. 10 ಮುಂದೆ 1 ಮೈನಸ್ ಇರುತ್ತೆ, ಹಾಗಾಗಿ -10 ಬರುತ್ತೆ. ಹಂಗಾರೆ ಇಲ್ಲಿ ಏನಿರದೆ ಇದ್ರೆ ಪ್ಲಸ್ ಇರುತ್ತಾ. ಚಿಹ್ನೆಗಳು ಬೇರೆ ಬೇರೆ ಆಗಿ ಕಳಿಬೇಕು. 10ರಲ್ಲಿ 7ನ್ನು ಕಳೆದಾಗ 3 ಬರುತ್ತಾ. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಅದ, ಹಾಗಾಗಿ -3 ಅಂದರೆ ಡಿ ಬೆಲೆ ಎಷ್ಟು ಬಂತು -3. ನೆಕ್ಸ್ಟ್ ಸೂತ್ರ ಏನೈತಿ, AN = A + n - 1 × D. ಹಂಗಾರೆ ಎನ್ ಅಂದ್ರೆ ಎಷ್ಟದ ಇಲ್ಲಿ ನಾವು ನೋಡ್ಬೋದು 30. ಈ ಬೇಕಾದ್ರೆ ಬರ್ಕೊಬೋದು ನೀವು. ಎನ್ ಅಂದ್ರೆ 30, ಯಾಕಂದ್ರೆ 30ನೇ ಅಂತ ಐತಿ. ನೇ ಹಿಂದೆ ಎನ್ ಇರುತ್ತೆ ಅಂದ್ರೆ ಎನ್ ಜಗದಾಗ ಇಲ್ಲಿ 30 ಬಂದಾನ ಅಂದ್ರೆ N = 30 ಅಂದಂದ್ರೆ ಅರ್ಥ. ನೆಕ್ಸ್ಟ್ ಬೆಲೆ ತುಂಬ ಇವಾಗ AN ಅಂದ್ರೆ 30 = A ಅಂದ್ರೆ 10, ಬ್ರ್ಯಾಕೆಟ್ ಹಾಕಿ 10 ಅಂತ ಬರ್ದೀನಿ, ಪ್ಲಸ್ಗೆ ಪ್ಲಸ್ಸು, ಬ್ರ್ಯಾಕೆಟ್ N ಅಂದ್ರೆ 30 -1ಕ್ಕೆ 1, ಡಿ ಅಂದ್ರೆ ಇನ್ನೇ ಕಂಡಿಡಿದ್ವಿ -3. ನೆಕ್ಸ್ಟ್ A30 = ಬ್ರ್ಯಾಕೆಟ್ ಓಪನ್ ಮಾಡಿದ್ರೆ 10 ಮುಂದೆ ಯಾವುದು ಮೈನಸ್ ಇಲ್ಲ, ಹಾಗಾಗಿ ಅದು 10 ಬರುತ್ತಾ. ಪ್ಲಸ್ ಬ್ರ್ಯಾಕೆಟ್ನಾಗ ಏನೈತಿ 30 - 1, 30ರ 1 ಕಳೆದ್ರೆ 29 ಬರುತ್ತೆ. ನೆಕ್ಸ್ಟ್ ಬ್ರ್ಯಾಕೆಟ್ -3ಕ್ಕೆ 3. ಭಾಗು ಸಂಖ್ಯಾ ನಿಯಮ, ಮೊದಲು ಭಾಗಾಕಾರ ಮಾಡಬೇಕು, ನಂತರ ಗುಣಾಕಾರ ಮಾಡಬೇಕು. ಇಲ್ಲೆಲ್ಲಿ ಭಾಗಾಕಾರ ಇಲ್ಲ, ಹಂಗೆ ಡೈರೆಕ್ಟ್ ಗುಣಾಕಾರ ಮಾಡ್ಬೇಕು. ಇವಾಗ ನೋಡಿ A30 = 10ಕ್ಕೆ 10 ಬರ್ದೀನಿ, ಇಲ್ಲಿ ಗುಂಡ್ಲೆ ಐತಿ ಏನಿರದೆ ಇದ್ರೆ. ಹಂಗಾರೆ ಇಲ್ಲಿ ನೋಡ್ರಿ +29, ಇದು -3 ಅದ, ಹಾಗಾಗಿ 1 ಮೈನಸ್ ಐತಿ, ಮೈನಸ್ಗೆ ಮೈನಸ್ಸು 29 3 87. ಸೊ ಆದ್ದರಿಂದ A30 = -77, ಯಾಕಂದ್ರೆ ಏನಿದೆ ಪ್ಲಸ್ ಇರ್ತಿಲ್ಲ. ಚಿಹ್ನೆ ಬೇರೆ ಬೇರೆ ಅದಾವು, ಬೇರೆ ಬೇರೆ ಚಿಹ್ನೆ ಇದ್ದಾಗ ಕಳೆದು ಉತ್ತರಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ಚಬೇಕು, ಹಾಗಾಗಿ -77. ಆದ್ದರಿಂದ 30ನೇ ಪದ ಕೇಳ್ಯಾರವರು. ಸೊ 30ನೇ ಪದ -77 ಆಯಿತು. ದೇರ್ಫೋರ್ ಸಮಾಂತರ ಶ್ರೇಣಿಯ 30ನೇ ಪದ -87. ಓಕೆ, ನೆಕ್ಸ್ಟ್ ಲೆಕ್ಕ ನೋಡೋಣ. -3 -1/2, -2 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 11ನೇ ಪದ ಬಂತು ನೋಡ್ರಿ. ಮತ್ತೆ 11ನೇ ಅಂದ್ರೆ ನೇ ಇಂದ ಎನ್ ಇರುತ್ತೆ. ಸೊ ಎನ್ 11 ತೆಗೆದು ಏನಂತ ಓದ್ತಿದ್ವಿ ನಾವು, ಎನ್ನೇ ಪದ. ಎನ್ನೇ ಪದ ಅಂದ್ರೆ ಎನ್ ಕೇಳ್ಯಾನ ಅಂದಂಗೆ. ಎನ್ ಜಗದಾಗ 11 ಅದೇ ಅಂದ್ರೆ A11 ಎಷ್ಟು ಅಂತ ಕೇಳ್ಯಾನ ಅಂದಂಗೆ.
ಏನು ಕೇಳೋಣ ಅಂತ ಗೊತ್ತಾಗಬೇಕು ನಮಗೆ, ಅದು ಭಾಳ ಮುಖ್ಯ. ನೆಕ್ಸ್ಟ್ ನೋಡ್ರಿ ಪರಿಹಾರ. ಎ ಬೆಲೆ -3 ಅದ, ಎನ್ ಬೆಲೆ 11 ಅದ. ಸೊ ಡಿ ಈಕ್ವಲ್ ಟು A2 - A1. A2 ಅಂದ್ರೆ -1/2. ಸೊ ಮೈನಸ್ಗೆ ಮೈನಸ್. A1 ಬೆಲೆ ಎಷ್ಟದ? -3 ಅದ, ಬ್ರ್ಯಾಕೆಟ್ ಹಾಕಿ -3 ಬರ್ದಾನೆ. ಸೊ -1/2, ಯಾಕೆ 1/2 ಮುಂದೆ ಒಂದ ಮೈನಸ್ ಅದ, ಹಾಗಾಗಿ ಇದು -1/2 ಆಗುತ್ತೆ. 3 ಮುಂದೆ ಎಷ್ಟು ಮೈನಸ್ ನೋಡಿ, ಇಲ್ಲೊಂದು ಐತಿ ಇಲ್ಲೊಂದು ಐತಿ, ಹಾಗಾಗಿ 2 ಮೈನಸ್ ಅಂದ್ರೆ ಉತ್ತರ ಪ್ಲಸ್ ಆಗುತ್ತೆ. 3/1 ಕೆಳಗೇನಿಲ್ಲ ಏನಿರ್ತಲ್ಲ 1 ಇರುತ್ತೆ, ಅದಕ್ಕೆ 3/1. ಯಾಕಂದ್ರೆ ಒಂದು ಭಿನ್ನ ರಾಶಿಗೈತೆ, ಇನ್ನೊಂದು ಭಿನ್ನ ರಾಶಿಗಿರಬೇಕು. ಸೊ 2 ಮತ್ತು 1 ಲಸ 2 ಬರುತ್ತೆ. ಇಲ್ಲೇ 2 1 1 2. ಸೊ -1 1 -1 ಪ್ಲಸ್ 3 6. ಕೆಳಗೆ 2ಕ್ಕೆ 2 ಅದ, ಬೇರೆ ಬೇರೆ ಚಿಹ್ನೆ ಐತಿ. 6 1 ಕಳಿತೀನಿ 5 ಬರುತ್ತಾ, /2. ಹಂಗಾರೆ ಡಿ ಎಷ್ಟು ಬಂತು? 5/2 ಬಂತು. ಸೊ ಇವಾಗ n = A + n - 1 × D ಸೂತ್ರ ಬೆಲೆ ತುಂಬನ. n ಅಂದ್ರೆ 11 ಕೊಟ್ಟಾರ. ಸೊ ಇಲ್ಲೇ ನೋಡ್ಬೋದು ನಾವು 11ನೇ ಇಂದ n ಇರುತ್ತೆ, ಅಂದ್ರೆ n ಜಾಗದಾಗ 11 ಅದ. A11, A ಅಂದ್ರೆ -3 ಪ್ಲಸ್ n ಅಂದ್ರೆ 11 - 1, D ಅಂದ್ರೆ 5/2. ಈಗ ಇದಕ್ಕೆ ಸರಳ ರೂಪವನ್ನು ಕೊಡೋಣ. ಮೈನಸ್ ಇಲ್ಲಿ ಬ್ರ್ಯಾಕೆಟ್ ಹಾಕ್ಕೊಂಡಿಲ್ಲ, ನಾನು ಬ್ರ್ಯಾಕೆಟ್ ಹಾಕೋಬೇಕು, ಸ್ವಲ್ಪ ಬ್ರ್ಯಾಕೆಟ್ ಮಿಸ್ ಮಾಡಿ ಇಲ್ಲೇ. ಎಸ್, ಓಕೆ, ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡ್ತೀನಿ. ಒಂದು ನಿಮಿಷ. ಏನೋ ಫಾಲ್ಟ್ ಆಯ್ತು. ಓಕೆ, ಹೇಳಿ, ಇವಾಗ ಕ್ಲಿಯರ್ ಆಯ್ತು ಅನ್ಕೊತೀನಿ. ಒಂದು ನಿಮಿಷ. ಓಕೆ, ಸೊ ಇದು ಬ್ರ್ಯಾಕೆಟ್ ಇರ್ತಿಲ್ಲ. ಇಲ್ಲೇ -3 ಮುಂದೆ 1 ಮೈನಸ್ ಇತ್ತು, ಹಾಗೆ -3 ಅದು ಬ್ರ್ಯಾಕೆಟ್ ಓಪನ್ ಮಾಡಿಂದ 11ರಲ್ಲಿ 10 1 ಕಳೆದಾಗ 10 ಬರುತ್ತೆ, 5/2ಕ್ಕೆ 2. ತದನಂತರ ನೋಡ್ರಿ 5 1 2 1 2 5 ಕಟ್ತಾ ಹೊಡ್ತೀವಿ, 2 1 2 5 ಕಟ್ತಾ ಹೊಡ್ತೀವಿ. ಹಾಗಾದ್ರೆ ಏನು ಉಳಿತು? -3 ಉಳಿತು, ಪ್ಲಸ್ಸು. ಇಲ್ಲಿ ಏನು ಉಳಿತು? 2 1 2 5 5 ಉಳಿತೈತಿ. ಇಲ್ಲಿ ಬ್ರ್ಯಾಕೆಟ್ನಾಗ 5 ಐತಿ. ಸೊ ಇದು ಬ್ರ್ಯಾಕೆಟ್ 5. ತದನಂತರ A11 = -3 5 5 25. ಸೊ +25 -3 ಚಿಹ್ನೆ ಬೇರೆ ಆದವು. 25ರ 3 ಕಳೆದ್ರೆ 22 ಬರುತ್ತಾ, ಹಾಗಾಗಿ 11ನೇ ಪದ 22. ಅಂದರೆ ಈ ಸಮಾಂತರ ಸಡಿ 11ನೇ ಪದ 22. ಸೊ ಆದ್ದರಿಂದ ಸಮಾಂತರ ಸಡಿ 11ನೇ ಪದ 22 ಆಗಿದೆ. ಎಸ್, ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಕೊಟ್ಟಿರುವ ಪದಗಳನ್ನು ತುಂಬಿರಿ. ಇಲ್ಲಿ ನೋಡ್ರಿ ಬಾಕ್ಸ್. ಓಕೆ, ಎ ಇಲ್ಲಿ ಖಾಲಿ ಇರುತ್ತಿಲ್ಲ. ಇಲ್ಲಿ 14 ಹೆಂಗೆ ಬರುತ್ತಂದ್ರೆ ಇಲ್ಲಿ ನೋಡ್ರಿ, ಫಸ್ಟ್ ಪದ ಕೊನೆಯ ಪದ ಗುಣಿಸ್ಬೇಕು, ಅದು ಮಧ್ಯದ ಪದಕ್ಕೆ ಈಕ್ವಲ್ ಇರುತ್ತೆ. 2 16 26 ಕೂಡಿಸ್ತೀನಿ, 28 ಬರ್ತದೆ. 2 1 2 14. ಹಾಗಾಗಿ ಎಷ್ಟು ಬಂತದ ಪದ? 14. ಇದು ಈ ಸರಿ ಎಕ್ಸಾಮ್ದಾಗ ಬಂದಿತ್ತು. ಸೊ 2 1 2 14 14 ಇದು. ನೆಕ್ಸ್ಟ್ ಲೆಕ್ಕ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟಿತ್ತು ಗೊತ್ತಿಲ್ಲ, 18 ಅದ, ಇಲ್ಲಿ 8 ಮಾತು, ಅದು ಹೆಂಗೆ ಬರುತ್ತಾ ಅಂತ ನೋಡೋಣ. ಫಸ್ಟ್ ನೋಡ್ರಿ ಇಲ್ಲಿ, ಎಸ್ 13 3 ಕೂಡಿಸಿದೆ 16 ಆಯಿತು. 2 1 2 8, ಹಾಗಾಗಿ ಇದು 8 ಬಂತು. ಇಲ್ಲಿ 8 ತುಂಬಿಕೊಂಡೆ. ನಂತರ 13 + 5 18 ಆಯ್ತು. ಹೆಂಗಂದ್ರೆ ನೋಡ್ರಿ, 3ಕ್ಕೆ ಇಲ್ಲಿ ಏನಾಗೈತೆ ನೋಡ್ರಿ, 8ಕ್ಕೆ 5 ಕಳೆದಾನ 3 ಬಂತು. 13ರಾಗ 5 ಕಳೆದ್ರೆ 8 ಬರ್ತದೆ. ಹಂಗಾರೆ 18ರಾಗ 13 ಕಳೆದ್ರೆ 5 ಬರ್ತಿಲ್ಲ, ಹಾಗಾಗಿ 13ಕ್ಕಿಂತ ಇದು 5 ಹೆಚ್ಚಿಗೆ ಇರುತ್ತೆ ಅಂತ. 13 + 5 ಅಂದ್ರೆ 18 ಬರ್ತದೆ. ಹೆಂಗಂದ್ರೆ ಇದು 3ಕ್ಕಿಂತ 5 ಹೆಚ್ಚತ್ತಿಲ್ಲ, ಹಂಗಾರೆ ಇದು 8ಕ್ಕಿಂತ 5 ಹೆಚ್ಚಿಗೆ ಐತೆ. ಹಾಗಾದ್ರೆ ಮುಂದೊಂದು ಏನಾಗಿರ್ತಿಲ್ಲ, 13ಕ್ಕಿಂತ 5 ಹೆಚ್ಚಿರಬೇಕು. ಹಾಗಾಗಿ 13 + 5 ಅಂದ್ರೆ 18. ನೆಕ್ಸ್ಟ್ ನೋಡ್ರಿ, ಇಲ್ಲೇ ಎ 13/2 ಐತಿ. ಈ 1ನೇದ್ದು 5 ಐತಿ, 2ನೇದು 13/2 ಐತಿ, 3ನೇ ಪದ 18 ಐತಿ, 4ನೇ ಪದ 9/2 ಐತಿ.
ಹಂಗಾರೆ ಇಲ್ಲೇ ಇದು ಎಷ್ಟಂತ ಗೊತ್ತಿಲ್ಲ, ಇದು ಎಷ್ಟಂತ ಎರಡು ಕಂಡುಹಿಡಿಬೇಕು. ಸೊ ಎರಡು ಕಂಡುಹಿಡಿಬೇಕಾದ್ರೆ ಹೇಗೆ ನೋಡಿರಿ, ಇಲ್ಲಿ ನಮಗೆ ಸೂತ್ರ ಗೊತ್ತೈತೆ. A4 = A+3D ಅಂತ ಸೂತ್ರ ಐತಿ. A+3D ಯಾಕಂದ್ರೆ ನಾಲ್ಕನೇ ಪದ ಎಷ್ಟೈತಿ? 9/12 ಐತಿ. A+3D ಅಂದ್ರೆ A ಅಂದರೆ ಎಷ್ಟೈತಿ? 5. ಹಾಗಾಗಿ 5 + 3D. ನೆಕ್ಸ್ಟ್ 5 + 3D = 19/2. ಯಾಕಂದ್ರೆ ನಾಲ್ಕನೇ ಪದ ಎಲ್ಲೈತಿ ನೋಡಿ, 9 ಪೂರ್ಣಾಂಕ 1/2 ಮತ್ತು 18 1 19/2. ತದನಂತರ 3D = +5 ಈ ಕಡೆ ಕಳಿಸಿ -5 ಆಗತ್ತಾ, ಕೆಳಗೆಲ್ಲ 1 ತೊಗೊಂಡಿನಿ. ಸೊ 2 ಮತ್ತು 1 ಲಸ 2 ಬರ್ತಾ, ಇಲ್ಲೇ 2 1 1 2 ಹಂಗಾರೆ ನೆಕ್ಸ್ಟ್ 19 1 19 -5 2 10. 19 10 ಕಳೆದಾಗ 9 ಬರ್ತಾ, ಕೆಳಗೆ 2ಕ್ಕೆ 2 9/2. ನೋಡ್ರಿ ಮಗ್ಲ ಇದ್ರೆ ಏನು ಮಾಡ್ತಿದ್ವಿ ನಾವು? ಕೂಡಿಸ್ತೀವಿ. ಇಲ್ಲೇ ದೊಡ್ಡಿಲ್ಲ 13 3 ಕೂಡಿಸಿದ್ವಿ 16 8 ಬರ್ತಾ. ಆದರೆ ಒಮ್ಮಲ್ಲಿಗೆ 2 ಪದ ಕೇಳಿಲ್ಲ, ಕಂಟಿನ್ಯೂ 2 ಪದ ಹಿಂಗೆ ಕೇಳಿದಾಗ ಈ ಥರ ಆಯ್ತು ಹೋಗ್ಬೇಕು. ಓಕೆ, 3 1 3 3 ಅಂತ ಕಡ್ತಾ ಹೊಡೆದ್ ನಾನಿಲ್ಲ. ಸೊ 3 1 3 3 ಕಡ್ತಾ ಹೊಡಿತೀನಿ. ಹಾಗಾಗಿ ಡಿ ಬೆಲೆ 3/2 ಬಂತಿಲ್ಲ. 3 ಉಳಿತು, ಕೆಳಗೆ 2 ಐತೆ. ತದನಂತರ A2 ಬೆಲೆ ಕಂಡಿಬೇಕು. A2 ಅಂದ್ರೆ ಹಿಂದಿನ ಪದ ಏನಾಗಿರುತ್ತೆ? A ಆಗಿರುತ್ತೆ. A ಅಂದ್ರೆ 5 ಐತಿ. ಇಲ್ಲಿ ಲೆಕ್ಕದ ನೋಡ್ಬೋದು ನಾವಿಲ್ಲ 5 ಅಂತ ಐತಿ. 5 + D ಅಂದ್ರೆ 3/2. ಕೆಳಗಡೆ ಏನಿರುತ್ತೆ ಇದ್ರೆ ಇಲ್ಲೇ 1 ಇರುತ್ತಾ. ಸೊ ಈ ಕಡೆ 1 ಇರುತ್ತೆ. ಇಲ್ಲಿ ಕೆಳಗಡೆ ಏನಿರುತ್ತೆ ಇದ್ರೆ 1 ಅಂತ ಇರುತ್ತೆ. ಹಂಗಾರೆ 1 ಮತ್ತು 2 ಲಾಸ ತೆಗೆದ್ರೆ ಎಷ್ಟು ಬರುತ್ತೆ? ಲಾಸ 2 ಬರುತ್ತೆ. ಇಲ್ಲೇ 1 2 2 1. ಸೊ ನೆಕ್ಸ್ಟ್ 2 ಇಲ್ಲೇ 10 + 3 1 3 10ಕ್ಕೆ 3 ಕೂಡಿಸಿದ್ರೆ 13/2 ಅಂದರೆ A2 ಎಷ್ಟು ಬಂತು? 13/2 ಬಂತು. ಸೊ ನೆಕ್ಸ್ಟ್ ಪದ ನೋಡೋಣ, A3. ಸೊ A3 ಹಿಂದಿನ ಪದ A2 ಇರುತ್ತೆ. A2 ಆಲ್ರೆಡಿ ಕಂಡಿಡಿದೆ 13/2 + D ಅಂದ್ರೆ 3/2. ಸೊ ಛೇದಗಳು ಈಕ್ವಲ್ ಅದು 2ಕ್ಕೆ 2. 13 + 3 ಅಂದ್ರೆ 16. 2 1 2 8. ಸೊ ಹಾಗಾಗಿ A3 ಬೆಲೆ 8. ಸೊ ಇಲ್ಲಿ 18 ಅಂತ ಆಗೈತದು. ಈ ಕಡೆ ಇಲ್ಲೇ ಅದು 8 ಇದು ಏನಾಗಬೇಕದು? 8 ಅಷ್ಟು ಆಗಬೇಕಿದು. ಇದು ಓನ್ಲಿ 8. ನಂತರ 4ನೇ ಲೆಕ್ಕ ನೋಡೋಣ. -4 ಟಿಮ್ 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 6 ಅಂತದ. ಸೊ ಇಲ್ಲಿ ಎಷ್ಟನೇ ಪದ ಕೊಟ್ಟರು? 1ನೇ ಪದ ಕೊಟ್ಟಾರ, 2ನೇ ಪದ ಕೇಳ್ಯಾರ, 3ನೇ ಪದ ಕೇಳ್ಯಾರ, 4ನೇ ಪದ ಕೇಳ್ಯಾರ, 5ನೇ ಪದ ಕೇಳ್ಯಾರ. ಅಂದ್ರೆ A6 ಕೊಟ್ಟಾರ, ಆಮೇಲೆ A1 ಕೊಟ್ಟಾರ. ಸೇಮ್ ಇಲ್ಲಿ ಬಿಡಿಸಿಲ್ಲ, ಹಂಗೆ ಬಿಡಿಸೋದ ಪರಿಹಾರ. A6 = A + 5D. ಸೊ A ಅಂದ್ರೆ ಮೊದಲ ಪದ -4 ಕೊಟ್ಟಾನ, ಪ್ಲಸ್ 5D 5D. ಹಾಗಾದ್ರೆ A6 ಅಂದ್ರೆ ಎಷ್ಟೈತಿ? ಇಲ್ಲಿ 6 ಅಂತೈತಿ. ಸೊ ಹಾಗಾಗಿ A6 ಅಂದ್ರೆ -4ಕ್ಕೆ 4 + 5D 5D. A6 ಅಂದ್ರೆ 6 ಐತೆ. ಹಾಗಾಗಿ ಅದರ ಜಾಗದಾಗ 6 ಬರ್ತೀನಿ. ಇನ್ನು -4 ಈ ಕಡೆ ಬಂದೈತಿ, +4. ಸೊ 5D = +4 ಆಯಿತು. 6 4 ಕೂಡಿಸಿದ್ರೆ 10 ಬಂತು. ಸೊ ಆದ್ದರಿಂದ D = 2. ಯಾಕಂದ್ರೆ 5 1 5 2 ಕಡೆ ತೊಗೋತೀವಿ. ಸೊ ಅವಾಗ ಡಿ ಬೆಲೆ 2 ಆಯ್ತು. ಇನ್ನು ಯಾವ್ಯಾವ ಕಂಡಿಬೇಕು ನಾವು? A2 A3 A4 A5 ಒಂದೊಂದು ಕಂಡಿಡೋಣ. A2 ಹಿಂದಿನ ಪದ ಏನೈತಿ? A2 ಪದದಿಂದ A ಇರುತ್ತಾ, -4 ಐತಿ. D +2. ಸೊ -4 + 2 ಅಂತಂದ್ರೆ -2 ಬರುತ್ತೆ ಉತ್ತರ. A3 = ಹಿಂದಿನ ಪದ ಏನೈತಿ? A2 ಇರುತ್ತೆ, ಅದು -2 ಐತಿ. D +2. ಸೊ -2 + 2 ಅಂತಂದ್ರೆ ಉತ್ತರ 0. A3 0 ಬಂತು. ನೆಕ್ಸ್ಟ್ ಇದು A4 ಆಗಬೇಕಿದು. A3 ಆಗೈತಿ, ಇದು A4. ಸೊ A4 = A3 ಹಿಂದಿನ ಪದ ಏನೈತಿ? 0 ಐತಿ. D +2. 0ಕ್ಕೆ 2 ಸೇರಿಸಿದಾಗ 2 ಬರುತ್ತೆ. A4 2. ತದನಂತರ ಹಾಗಾದರೆ ಇಲ್ಲಿ -2 ಬಂತು A2 ಬೆಲೆ. ಇಲ್ಲೇ A3 ಬೆಲೆ 0 ಐತಿ. A4 ಬೆಲೆ 2 ಬಂತು. A5 ಬೆಲೆ 4 ಇಲ್ಲಿ ಮಾಡಿಲ್ಲ ನಾನು. A5 ಬೆಲೆ 4 ಬರುತ್ತೆ. ಹೆಂಗಂದ್ರೆ A5 = ಹಿಂದಿನ ಪದ A4 ಇರ್ತದ್ರ ಬೆಲೆ 2 ಐತಿ. ಸೊ ಪ್ಲಸ್ D ಬೆಲೆನೂ 2 ಐತಿ.
2ಕ್ಕೆ 2 ಕೂಡಿಸಿದ್ರೆ 4, ಹಾಗಾಗಿ A5 ಬೆಲೆ 4 ಬಂತು. ಸೊ ಅವ್ರು ಕೇಳಿರ್ತಕ್ಕಂಥ ಪದಗಳು ಇಲ್ಲಿ ನಾವು ಕಂಡುಹಿಡಿದ್ವಿ. ಸೊ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ, ಲಾಸ್ಟಿಗೆ ಬಿಡಿಸ್ತೀನಿ ನಿಮಗೆ. ಮುಂದೊಂದು ನೋಡ್ರಿ, 3, 8, 13, 18 ಡ್ಯಾಶ್ ಡ್ಯಾಶ್ ಈ ಶ್ರೇಣಿಯ ಎಷ್ಟನೇ ಪದ 78 ಆಗುತ್ತದೆ ಅಂತದ. ಪರಿಹಾರ ನೋಡೋಣ. AN 78 ಅದ, A = 3 ಅದ ಮೊದಲ ಪದ, D = 8 - 13 ಅಂದ್ರೆ A2ದೊಳಗೆ A1 ಅನ್ನು ಕಳಿತೀವಿ, D 5 ಐತಿ. ಯಾಕಂದ್ರೆ ನೋಡಿ 3ಕ್ಕೆ 5 ಕೂಡಿಸಿದ್ರೆ 8, 8ಕ್ಕೆ 5 ಕೂಡಿಸಿದ್ರೆ 13, 13ಕ್ಕೆ 5 ಕೂಡಿಸಿದ್ರೆ 18, 5 ಕೂಡಿಸ್ತಾವೇನಂದ್ರೆ D ಬೆಲೆ +5 ಬರುತ್ತೆ. ಸೂತ್ರ AN = A + n - 1 × D. ಸರಿ, AN ಹೆಂಗೆ ಬಂತ್ರಿ ಇದು ಅಂತಂದು ಇಲ್ಲಿ ಐತೆ ನೋಡಿರಿ. ಎಷ್ಟನೇ ಅಂತೈತಿ. ನೇ ಹಿಂದ N ಇರುತ್ತೆ, ಅಂದ್ರೆ ನೇ ಹಿಂದೆ N ಅದ ಅಂದ್ರೆ ಇದು ಹೆಂಗೆ ಗೊತ್ತಿ ನಾವು, Nನೇ ಪದ 78 ಅಂದಂಗೆ. ನೇ ಹಿಂದೆ ಯಾವಾಗಲೂ N ಇರುತ್ತೆ, ನೆನ್ಪಿಟ್ಕೊಂಡ್ಬಿಡ್ರಿ. ಹಂಗಾರೆ ಅದನ್ನು ಎಷ್ಟು ಅಂತ ತೆಗೆದುಬಿಟ್ರೆ ನಾವು ಇದನ್ನು ಹೆಂಗೆ ಓದ್ತೀವಿ, Nನೇ ಪದ ಅಂತ ಓದ್ತೀವಿ. ಹಾಗಾದ್ರೆ Nನೇ ಪದ 78, Nನೇ ಪದವನ್ನು ಸೂಚಿಸುವ ಸಂಕೇತ AN. ಹಾಗಾಗಿ AN = 78. A ಮೊದಲ ಪದ 3, D = 8 - 13 = 5. ಇವಾಗ ಬೆಲೆಗಳನ್ನು ತುಂಬೋಣ. AN = 78, A = 3 + n - 1, D ಅಂದ್ರೆ 5 ಐತೆ ಅದರ ಬೆಲೆ. ಸೊ ಇದಕ್ಕೆ ಸರಳ ರೂಪವನ್ನು ಕೊಟ್ಟಿವಿ ಅಂದ್ರೆ ಇದನ್ನ ಈ ಕಡೆ ಬರ್ಕೊಂಡು ಪೂರ್ತಿ ಕಡೆ ಬರ್ಕೊಂಡು ಇದನ್ನ ಈ ಕಡೆ ಬರ್ಕೊಂಡಿನಿ. ಎಡಭಾಗದಂದು ಪೂರ್ತಿ ಬಲಭಾಗ ಬರ್ಕೊತೀನಿ, ಬಲಭಾಗದ ಪೂರ್ತಿ ಎಡಭಾಗದ ಬರ್ಕೊಂಡಿನಿ. ಹಂಗಾರೆ ಬಲಭಾಗದಾಗ ಏನಿತ್ತು 3 + n - 1 × 5 ಇತ್ತು, ಇದನ್ನ ಎಡಕ್ಕೆ ಬರ್ಕೊಂಡಿನಿ. ಇನ್ನು 78 ಎಡಭಾಗದ ಇತ್ತು, ಬಲಭಾಗ ತಂದಿನಿ. ಸರ್ ಚಿಹ್ನೆ ಬದಲಾವಣೆ ಆಗಲಿಲ್ಲಲ್ರಿ ಮತ್ತೆ ಅಂತ ನೀವು ಕೇಳ್ಬೋದು. ಇಡಿಯಾದ ಭಾಗವನ್ನು ಒಂದೂ ಬಿಡಲಾರ್ದ ತಂದಿವಿ ಅಂದ್ರೆ ಚಿಹ್ನೆ ಬದಲಾವಣೆ ಆಗೋದಿಲ್ಲ. ಒಂದೊಂದು ತಂದಿದ್ರೆ ಚಿಹ್ನೆ ಬದಲಾವಣೆ ಆಗ್ತದೆ. ಸೊ ನೆಕ್ಸ್ಟ್ ನೋಡ್ರಿ, n - 1 ಬ್ರ್ಯಾಕೆಟ್ 5ಕ್ಕೆ 5 = 78. ಸೊ ಇವಾಗ +3 ಈ ಕಡೆ -3 ಆಯ್ತು ನೋಡ್ರಿ. ಯಾಕಂದ್ರೆ ಒಂದೇ ತಂದಿನ ಎಡಭಾಗದಾಗ ಬರೀ 3 ಇತ್ತು, +3 ಏನಿರ್ತಾ ಇದ್ರೆ ಅದು ಬಂದು ಬಲವಾಗಿ ಬಂದು ಕುಂತು ಅಂದ್ರೆ ಮೈನಸ್ ಆಯಿತು. ಒಂದೊಂದು ತಂದ್ರೆ ಚಿಹ್ನೆ ಚೇಂಜ್ ಆಗುತ್ತೆ ಅಂತ ಹೇಳಿದೆ ನಿಮಗೆ. ಸೊ ಇವಾಗ ಒಂದೇ ತಂದ ಚಿಹ್ನೆ ಚೇಂಜ್ ಆಯಿತು. ನಂತರ n - 1 = 78ರಾಗ 3 ಕಳೆದ್ರೆ 75, ಗುಣ್ಲೆ 5 ಈ ಕಡೆ ಬಂದರೆ ಬಾಗ್ಲೆ 5. ನೆನಪಿರಲಿ, n - 1 ಇದು ಗುಣ್ಲೆ ಇರುತ್ತೆ, ಏನಿದೆ ಇದರಲ್ಲಿ ಗುಣ್ಲೆ 5 ಕಡೆ ಬಂದು ಬಾಗ್ಲೆ 5. ಇಲ್ಲಿ 78 3 ಕಳೆದ್ರೆ 75. ಸೊ 5 ಒಂದಲೇ 5 15, 15 + 1 ಅಂದ್ರೆ 16. ಈ -1 ಈ ಕಡೆ ಕಳಿಸಿ +1. ಸೊ 16ನೇ ಪದ 78 ಆಗುತ್ತೆ. ಹಂಗಾರೆ ಎಷ್ಟನೇ ಪದ ಅಂತ ಕೇಳೋರು, n ಇದ್ದಲ್ಲಿ 16 ಅಂತಂದ್ರೆ 16ನೇ ಪದ 78 ಆಗುತ್ತದೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. 7, 13, 19, 705 ಈ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಅಂದರೆ n ಕೇಳ. ಸೊ AN ಕೊನೆಗೆ ಕಾಮ ಹಾಕಿ ಕೊಟ್ಟರೆ ಅದನ್ನು AN ಅಂತ ಹೋಗ್ಬೇಕು ಅಂತ ಮೊನ್ನೆ ಹೇಳಿ ನಾನು ನಿಮಗೆ. ಸೊ AN ಎಷ್ಟೈತಿ, ಕೊನೆಯ ಪದ 705 ಐತಿ. A ಅಂದ್ರೆ ಮೊದಲ ಪದ 7 ಐತಿ. D = 13 ಒಳಗೆ 7 ಕರೆದ್ರೆ 6 ಬರುತ್ತೆ. ಸೂತ್ರ AN = A + n - 1 × D. ಸೊ ಇವಾಗ ಬೆಲೆಯನ್ನು ತುಂಬೋಣ. ಬೆಲೆಯನ್ನು ತುಂಬಿದಾಗ AN 205 ಐತಿ, = A ಅಂದ್ರೆ 7 + n - 1ಕ್ಕೆ n - 1, D ಅಂದ್ರೆ 6 ಅದ. ತದನಂತರ 705 + 7 ಈ ಕಡೆ ದಾಟ ಬಂದೈತಿ, -7 ಆಗೈತಿ. ಇಲ್ಲಿ ಏನು ಉಳಿದೈತಿ, n - 1 × 6ಕ್ಕೆ 6. ಸೊ 705ರಲ್ಲಿ 7ನ್ನು ಕಳೆದಾಗ 198 ಬರ್ತಾ, ಅದನ್ನ ಈ ಕಡೆ ಬರ್ಕೊಂಡಿನಿ. ನೆಕ್ಸ್ಟ್ n - 1 ಉಷ್ಟು ಈ ಕಡೆ ತಂದೆ, n - 1 × 6 ಉಷ್ಟು ಈ ಕಡೆ ತಂದೆ. ಹೀಗಾಗಿ ಚಿಹ್ನೆ ಬದಲಾವಣೆ ಆಗೋದಿಲ್ಲ. ಬಲಭಾಗದಲ್ಲಿರ್ತಕ್ಕಂಥ n - 1 6ಅನ್ನು ನಾನು ಈ ಕಡೆ ಎಡಭಾಗ ತಂದಿನಿ. 705ರಾಗ 7 ಕಳೆದ್ರೆ 198 ಉಳಿಯುತ್ತೆ, ಅದನ್ನು ಎಡಭಾಗದಂದು ಬಲಭಾಗದ ಬರ್ತೀನಿ. ಇಡಿಯಾಗಿ ತಂದರೆ ಚಿಹ್ನೆ ಬದಲಾವಣೆ ಆಗೋದಿಲ್ಲ. ನಂತರ n - 1 = 198. ಇಲ್ಲೇನಿದೆ ಗುಳ್ಳೆ ಇರ್ತಾ, ಗುಳ್ಳೆ 6 ಈ ಕಡೆ ಬಂದ್ರೆ ಬಾಗ್ಲೆ 6 ಆಯಿತು. ಸೊ ಇಲ್ಲಿ 6 ಒಂದಲೇ 6 33 ಕಡೆ ತೊಗೊತ್ತಿದ್ದು, 6 ಒಂದಲೇ 6 33. ಸೊ n - 1 = 33, -1 ಈ ಕಡೆ ಬಂದ್ರೆ +1. 33 ಒಂದನ್ನು ಕಳೆದ್ರೆ ಒಂದನ್ನು ಕೂಡಿಸಿದ್ರೆ 34.
ಹಂಗಾರೆ ಪದಗಳ ಸಂಖ್ಯೆ ಕೇಳ್ಯಾರ. ಹಾಗಾಗಿ ಈ ಶ್ರೇಣಿಯ ಪದಗಳ ಸಂಖ್ಯೆ ಎಷ್ಟು? 34. ಅಂದ್ರೆ 7, 13, 19 ಹಿಂಗೆ ಬರ್ಕೋಂತ ಹೋದಾಗ 705ನೇ ಪದ ಏನಾಗುತ್ತಾ 34 ನಂಬರ್ ಅದಾವು. 34ನೇ ನಂಬರ್ ಬರುತ್ತೆ ಹಂಗಂದ್ರೆ ಅರ್ಥ. ಸೊ ಆದ್ದರಿಂದ ಪದಗಳ ಸಂಖ್ಯೆ 34. ನೆಕ್ಸ್ಟ್ 18, 15 ಪೂರ್ಣಾಂಕ 1, 12, 13 ಡ್ಯಾಶ್ ಡ್ಯಾಶ್ -47 ಈ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಎಷ್ಟು? ಪರಿಹಾರ AN -47 ಕೊನೆ ಕೊಟ್ಟಿರೋದು AN ಅಂತ ತಗೊಳ್ರಿ. A 18 ಅದ. D 15 ಪೂರ್ಣಾಂಕ 1, 12 ಅಂದ್ರೆ 15 30, 31 12 ಆಗುತ್ತೆ. -18 ಕೆಳಗೆ ಏನಿಲ್ಲ ಬಂದಿರುತ್ತೆ 18 1. ಸೊ 2 ಮತ್ತು 1 ಲಸ ತೆಗೆದು ನಾನು ಛೇದದ್ದಿಲ್ಲ. 2 ಮತ್ತು 1 ಲಸ 2 ಬರುತ್ತೆ. ನೆಕ್ಸ್ಟ್ ಇಲ್ಲಿ 2 ಒಂದಲೇ ಬರುತ್ತಾ, ಇಲ್ಲಿ ನೋಡಿ 2 ಒಂದಲೇ, ಇಲ್ಲಿ 1 2ಲೇ. ಹಂಗಾರೆ 31 31 -18 36 ಕೆಳಗೆ 2ಕ್ಕೆ 2. 31ರಾಗ 36 ಕೆಳಗೆ ಬರಲ್ಲ, 36 31ನ ಕಳಿಬೇಕು. ಕಳೆದಾಗ 5 ಬರ್ತದೆ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ. ಹಾಗಾಗಿ -5 ಕೆಳಗೆ 2ಕ್ಕೆ 2. ಡಿ ಬೆಲೆ -5/2. ಸೊ ಸೂತ್ರವನ್ನು ಹಚ್ಚೋಣ. ಪದಗಳ ಸಂಖ್ಯೆ ಇಲ್ಲಿ ಹೆಂಗೆ ಮಾಡಿ ಹಂಗೆ ಮಾಡ್ಬೇಕೀಗ. n = a + n - 1 × d ಸೂತ್ರ. ಸೊ an ಅಂದ್ರೆ -47 = a ಅಂದ್ರೆ 18 ಅಂತ ಕೊಟ್ಟ ನಾವನೇ. ಪ್ಲಸ್ಸಿಗೆ ಪ್ಲಸ್ಸು n ಗೊತ್ತಿಲ್ಲ, ಅದನ್ನೇ ಕೇಳಿನ ಪದಗಳ ಸಂಖ್ಯೆ n - 1ಕ್ಕೆ 1. ಡಿ ಅಂದ್ರೆ ಮೇಲ್ಗಡೆ ಕಂಡಿಡಿದ್ವಿ ನಾವು -5/2. ಸೊ ನೆಕ್ಸ್ಟ್ -47 ಏನಿರುತ್ತೆ ಪ್ಲಸ್ ಇರ್ತಿಲ್ಲ. +18 = ದಾಟಿ ಬಂದ್ರೆ -18. ಸೊ n - 1 ಬ್ರ್ಯಾಕೆಟ್ ಹಾಕ್ಬೇಕಿದೆ, ಬ್ರ್ಯಾಕೆಟ್ ಮಿಸ್ ಆಗೈತಿ, -5/2. ತದನಂತರ ಇದು ಸೇಮ್ ಚಿಹ್ನೆ ಐತಿ. -47 -18 ಕೂಡಿಸಿದ್ರೆ -65 ಐತಿ. ಯಾಕಂದ್ರೆ ಸೇಮ್ ಚಿಹ್ನೆ ಇದ್ದಾಗ ಅವುಗಳನ್ನು ಕೂಡಿಸಿ ಉತ್ತರಕ್ಕೆ ಅದೇ ಚಿಹ್ನೆಯನ್ನು ಹಚ್ಚಬೇಕು. ಹಾಗಾಗಿ -47 -18 ಸೇಮ್ ಚಿಹ್ನೆ ಅದು, ಕೂಡಿಸಿದ್ರೆ -65. ಅಂದರೆ ಇದು ಬಲಭಾಗದಲ್ಲಿರ್ತಕ್ಕ ಎಡಭಾಗದಲ್ಲಿರ್ತಕ್ಕಂಥ ಬಲಭಾಗಕ್ಕೆ ಬರ್ಕೊಂಡಿವಿ. ಯಾಕೆ ಇಡಿಯಾದ ಭಾಗ ತಂದೇನೆ, ಒಂದೊಂದು ಭಾಗ ತಂದರೆ ಚಿಹ್ನೆ ಚೇಂಜ್ ಆಗುತ್ತಾ. n - 1 ಬ್ರ್ಯಾಕೆಟ್ -5/2 -5/2 ಬರ್ಕೊಂಡಿನಿ. ನೆಕ್ಸ್ಟ್ n - 1 ಇಲ್ಲಿ ನೋಡ್ರಿ, ಭಿನ್ನ ರಾಶಿ = ದಾಟ್ ಆಗುತ್ತೆ. ಇದು ಏನಿಲ್ಲ ನಡು ಗುಂಡ್ಲೆ ಇರುತ್ತೆ. ಹಾಗಾದ್ರೆ ಗುಂಡ್ಲೆ ಆಗಿ ನೆಕ್ಸ್ಟ್ ಏನಾಗುತ್ತದು -5/2 ಭಿನ್ನ ರಾಶಿ ಹೋಗಿ ಏನಾಗುತ್ತೆ ಅಂಶ ಛೇದ ಆಗುತ್ತಾ, ಛೇದ ಅಂಶ ಆಗುತ್ತೆ. ಭಿನ್ನ ರಾಶಿದ ನೆನ್ಪಿಟ್ಕೊಡ್ರಿ. ಭಿನ್ನ ರಾಶಿ ಇದು = ದಾಟ್ ಬಂತಂದ್ರೆ ಅಂಶ ಛೇದ ಆಗುತ್ತಾ, ಛೇದ ಅಂಶ ಆಗುತ್ತೆ. ಯಾವಾಗ ಗುಣಾಕಾರ ಇದ್ದಾಗ. ಸೊ -5/2 ಇತ್ತು, ಅದು -2/5 ಆಯ್ತು. ಇಲ್ಲಿ ಕಟ್ ತಗೋತಾ 5 1ಲೇ 5 13ಲೇ. ನೆಕ್ಸ್ಟ್ ಹಂಗಾರ -2 ಅದಾವು, ಗುಂಡ್ಲೆ ಐತೆ ನಡುವ, ಪ್ಲಸ್ ಆಯಿತು. 13 1 13 26. ಈ -1 = ದಾಟಿ ಕಳಿಸಿನಿ, +1 ಆಯಿತು. n ಬೆಲೆ 27. ಆದ್ದರಿಂದ ಪದಗಳ ಸಂಖ್ಯೆ 27. ಸೊ ಇಲ್ಲಿ ಪದಗಳು ಎಷ್ಟು ಒಟ್ಟು ಟೋಟಲ್ಲು 27 ಪದಗಳು. ಓಕೆ, ಧನ್ಯವಾದಗಳು.